ಅದಕ್ಕೆ ಸಮಾಧಾನ ಪಟ್ಕೊಂಡ್ಬಿಡ್ತಾರಲ್ಲಯ್ಯ, ಅಲ್ಲಿಂದ ಮುಂದಕ್ಕೆ ಯಾರೋ ದಾಟೋದೇ ಇಲ್ವಲ್ಲಯ್ಯ ಅನ್ನೋರು ತುಂಬ ಬೇಜಾರು ಮಾಡ್ಕೊಳ್ಳೋರು. ಯಾಕೆಂದರೆ ಇಂಥ ಮಹಾನ್ ಜ್ಞಾನಿಗಳು, ಒಬ್ಬರು ದಕ್ಷಿಣಮೂರ್ತಿ ಸ್ವರೂಪ ಗುರುಗಳು ನಮ್ಮ ಜೊತೆಗಿದ್ದರು, ನಾವೇನು ಮಾಡಿದ್ವಿ? ಅದು ಎಲ್ಲರನ್ನೂ ಸೆಳೀತಾ ಇತ್ತು. ಹಾಗಾಗಿ ಒಂದು ಸರಿ ಯಾರು ಅವ್ರದ್ದು ಹತ್ರ ಬಂದುಬಿಟ್ರೆ ಅಲ್ಲಿಂದ ಎದ್ದು ಬರ್ತಿರಲಿಲ್ಲ ಅಂತಂದರು. ಏನಿಲ್ಲ, ನೆನ್ನೆ ರಾತ್ರಿ ಅಷ್ಟೊತ್ತು ಕೂತಿದ್ವಲ್ಲ, ಮರ್ತುಬಿಟ್ಟು ಚಪ್ಪಲಿನ ಅಲ್ಲೇ ಗುರುನಾಥರ ಮನೆ ಬಾಗಿಲಲ್ಲಿ ಬಿಟ್ಟು ಬಂದಿದ್ದೀನಿ. ಸಂಕಟ ಆಗ್ತಿದೆ, ಒಂದು ಕಡೆ ದುಃಖ ಆಗ್ತಿದೆ, ಏನು ಹೇಳಬೇಕು ಅಂತ ನಾನು ಈ ಥರ ಗುರುದು ಒಂದು ಕಥೆನೂ ಓದಿಲ್ಲ, ಎಲ್ಲೂ ನೋಡಿಲ್ಲ, ಲೈವ್ ಫಸ್ಟ್ ಟೈಮ್ ನೋಡಿದ್ದು. ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರು ಸೇವಕ. ಅಂದರೆ 1 ಪಾಯಿಂಟ್ ಸಿಂಗಲ್ ವಿಂಡೋ ಪ್ರೋಗ್ರಾಮು. ಏನಾದ್ರು ತುಂಬ ಪ್ರಾಬ್ಲಮ್ ಇದ್ದರೆ ಗುರು ಹತ್ರ ಬರೋದು, ಗುರುಗಳ ಹತ್ರ ಬಂದಿದ್ದೆ ನನ್ನ ಕಷ್ಟ ಪರಿಹಾಯ್ತು ಹೇಳೋರು ಗುರುಗಳು. ಅಯ್ಯ, ಎಷ್ಟೊಂದು ಜನ ಬರ್ತಾರಲ್ಲಯ್ಯ, ಯಾರಿಗೂ ನಂದೇನು ಅಂತ ಅರ್ಥ ಆಗಲಿಲ್ವಲ್ಲಯ್ಯ. 1% ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಕಣಯ್ಯ. ಏನೋ ದೊಡ್ಡವರೊಬ್ಬರು ನನ್ನ 10% ಅರ್ಥ ಮಾಡ್ಕೊಂಡಿರ್ಬೋದು ಅಂದರು. ನಾನು ಬಾಯ್ಬಿಟ್ಟು ಹೇಳಲ್ಲ, ಇನ್ಯಾರಿಗೂ ಏನೂ ಅರ್ಥ ಆಗಿಲ್ಲ ಕಣಯ್ಯ ನಾನು ಯಾರು ಅನ್ನೋದು ಅನ್ನೋರು ತುಂಬ ನೊಂದ್ಕೊಂಡು ಹೇಳೋರು. ನನ್ನ ಹತ್ರ ಬಂದು ಎಕ್ಕಚ್ಚಿತ್ತು ಅವ್ರದ್ದು ಸಣ್ಣ ಪುಟ್ಟ ಸಂಸಾರದ ತೊಂದರೆಗಳು ಹೇಳ್ಕೊಂಡು ಹೋಗ್ತಾರಲ್ಲಯ್ಯ. ಹೌದು, ಅದೆಲ್ಲ ಹೋದ್ಮೇಲೆ ಇದೆಲ್ಲ ಬರೋದು. ಸಮಸ್ಯೆಗಳು ಮನಸ್ಸಲ್ಲಿ ಇದ್ದಾಗ ಭಗವಂತನ ಕಡೆಗೆ, ಅಧ್ಯಾತ್ಮದ ಕಡೆಗೆ ಮನಸ್ಸು ತಿರುಗಲ್ಲ ಕಣಯ್ಯ. ಅದು ಪರಿಹಾರ ಆಗಲಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಸಮಾಧಾನ ಪಟ್ಕೊಂಡ್ಬಿಡ್ತಾರಲ್ಲಯ್ಯ, ಅಲ್ಲಿಂದ ಮುಂದಕ್ಕೆ ಯಾರೋ ದಾಟೋದೇ ಇಲ್ವಲ್ಲಯ್ಯ ಅನ್ನೋರು ತುಂಬ ಬೇಜಾರು ಮಾಡ್ಕೊಳ್ಳೋರು. ಯಾಕೆಂದರೆ ಇಂಥ ಮಹಾನ್ ಜ್ಞಾನಿಗಳು, ಒಬ್ಬರು ದಕ್ಷಿಣಮೂರ್ತಿ ಸ್ವರೂಪ ಗುರುಗಳು ನಮ್ಮ ಜೊತೆಗಿದ್ದರು, ನಾವೇನು ಮಾಡಿದ್ವಿ? ಏನು ಬೇಕಾದ್ರೂ ಕೊಡೋರು, ಮೋಕ್ಷನೇ ಕೊಟ್ಬಿಡೋರು ನಮಗೆ. ನಮಗೆ ಬೇಕಾಗಿತ್ತು ಇಲ್ಲೇನೋ ನಮ್ಮದು ಸಣ್ಣ ಪುಟ್ಟ ತಲೆನೋವು ಸಮಸ್ಯೆಗಳು ಬೇಕಾಯಿತು, ಅದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ವಿ ಅವ್ರನ್ನ ಅಂತ ನಂಗೆ ಅನಿಸುತ್ತೆ. ಇದೊಂದೇ ಅಲ್ಲ, ಇನ್ನೊಂದು ಘಟನೆ, ಅದು ನಾನು ಹೇಳಬೇಕೋ ಬೇಡೋ ಗೊತ್ತಿಲ್ಲ, ನಾನು ಯಾರ್ದು ಹೆಸರು ತಗೊಳ್ಳಲ್ಲ. ನಮ್ಮ ಸ್ನೇಹಿತರೊಬ್ಬರು ಭಾಳ ತುಂಬ ವಿಶ್ವಾಸಿಗಳು ನಮ್ಮ ಜೊತೆ ಬರ್ತಿದ್ದರು. ಅವರು ನಾವು ಎಲ್ಲ ಒಟ್ಟಿಗೆ ಗುರುಗಳ ಮನೆಗೆ ಹೋಗ್ತಿದ್ವಿ. ಹೀಗೆ ಗುರುಗಳ ಸಾಮೀಪ್ಯ ಅದು ಹೆಂಗೆ ಅಂದರೆ, ಗುರುಗಳ ಹತ್ರ ಒಂದು ಸರಿ ಯಾರು ಬಂದರು ಅಂದರೆ ಅದೊಂಥರ ಅಯಸ್ಕಾಂತ ಗುಣ ಗುರುಗಳದ್ದು. ಅದೊಂಥರ ಅಟ್ರಾಕ್ಷನ್ನು. ಅವ್ರದ್ದು ಒಂದು ಅನ್ಕಂಡೀಷನಲ್ ಲವ್ ಅಂತ ಅಂತೀವಲ್ಲ, ಅಂದರೆ ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಇರ್ತಕ್ಕಂಥ ನಿರ್ವಾಜ್ಯ ಪ್ರೇಮ, ಅದು ಎಲ್ಲರನ್ನೂ ಎಳಿತಾ ಇತ್ತು. ಹೀಗೆ ಇದ್ದಾಗ ಅವ್ರೇನು ಮಾಡೋರು, ಒಂದು ದಿವಸ ಅದು ಎಲ್ಲರನ್ನೂ ಸೆಳೀತಾ ಇತ್ತು. ಹಾಗಾಗಿ ಒಂದು ಸರಿ ಯಾರು ಅವ್ರದ್ದು ಹತ್ರ ಬಂದುಬಿಟ್ರೆ ಅಲ್ಲಿಂದ ಎದ್ದು ಬರ್ತಿರಲಿಲ್ಲ
ಭಾರವಾದ ಮನಸ್ಸಿಂದ ಎದ್ದು ಹೋದರೂ ಮತ್ತೆ ಮಾರನೇ ದಿವಸ ಬರಬೇಕು ಅಂತ ಅನಿಸೋದು. ತಿರುಗಿ ಬರೋರು. ನೀವು ಸಾಕಷ್ಟು ಎಪಿಸೋಡ್ಗಳು ದತ್ತಣ್ಣಂದು ನೋಡಿದ್ದೀನಿ ನಿಮ್ಮದು. ಅದರಲ್ಲೆಲ್ಲ ಏನಂತೇಳಿ, ಸುಮ್ಮನೆ ಹೋಗಿದ್ದೆ ನಾನು, ಆಮೇಲೆ ಅದೇನೋ ನಂಗೆ ಗೊತ್ತಿಲ್ಲ, ಮತ್ತೆ ತಿರುಗಿ ಅಲ್ಲಿಗೆ ಹೋಗಂಗಾಯಿತು ಅಂತ. ಅಂದರೆ ಅದು ಆ ಸೆಳೆತ ಆ ಥರ ಇತ್ತು. ಸೊ ಹಾಗಾಗಿ ಹಲವಾರು ಬಾರಿ ಹೋಗಿ ಬರೋರು. ಒಂದು ಸರಿ ನಾವು ಅವರು ಹೋಗಿ, ನಾವು ಹೆಂಗೆ ಅಂದರೆ ಜನಗಳಿದ್ದಾಗ ನಾವು ಒಂದು ಮೂಲೆಯಲ್ಲಿ ಸುಮ್ಮನೆ ಕೂರ್ತಿದ್ವಿ. ಅಲ್ಲೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಹೋಗ್ತಿದ್ವಿ. ಕೆಲವು ಸತಿ ಹಿಂಗೆ ಅನ್ನೋರು, ಕೆಲವು ಸತಿ ಹಿಂಗಂದರೆ ಸುಮ್ಮನೆ ಇರಬೇಕು, ಕೂರ್ತಿದ್ವಿ. ಏನೋ ಲೋಟ ಗೀಟ ತೆಗೆದಿಡೋದು ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ತಿದ್ವಿ. ಆದರೆ ನಾವು ಗುರುಗಳನ್ನೇ ಗಮನಿಸ್ತಾ ಇದ್ವಿ. ಅವ್ರು ಏನು ಹೇಳ್ತಾರೆ ಕಣ್ಣಲ್ಲಿ, ಅದನ್ನೇ ನಾವು ಒಂಥರ ಜಾತಕ ಪಕ್ಷಿಗಳ ಥರ ನೋಡ್ತಾ ಇದ್ವಿ. ಆಮೇಲೆ ಜನಗಳು ಸ್ವಲ್ಪ ಕಮ್ಮಿ ಆದ ಗ್ಯಾಪಲ್ಲಿ ಸ್ವಲ್ಪ ಏನಾದ್ರು ಹೇಳಿದರೆ ಗುರುಗಳು ಕೇಳೋ, ಅದು ನಾವು ಕೇಳೋ ಅಂಥ ಪ್ರಶ್ನೆ ಏನಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಗೊತ್ತಾಗ್ತಾ ಇರ್ಬೇಕಾದ್ರೆ ನಮಗೇನು ಬೇಕೋ ಅದನ್ನ ಅವ್ರು ಹೇಳ್ತಾರೆ ಅನ್ನೋದು ಒಂದು ನಂಬಿಕೆ. ಅದ್ರ ಮೇಲೆ ಸುಮ್ಮನೆ ಕೂರ್ತಿದ್ವಿ. ಹೀಗೆ ರಾತ್ರಿ ಸಾಕಷ್ಟು ಸಮಯ ಆಯಿತು. 12-1 ಗಂಟೆ ಆಯಿತು. ನಿಮ್ಮ ಮನೇಲಿ ಕಾಯ್ತಾ ಇರ್ತಾರೆ ಕಣಯ್ಯ, ಹೋಗಯ್ಯ. ಹೌದಲ್ವ, ಇಲ್ಲಿ ಮನೇಲೂ ಎಲ್ಲೋದ ಅಂತ ಗೊತ್ತಿಲ್ಲ, ಊಟ ಮಾಡಿದ್ನೋ ಇಲ್ವೋ, ಕಾಯ್ತಾ ಇರ್ತಾರೆ. ಸರಿ ಹೋಗ್ಬಿಟ್ಟು ಬನ್ನಿ ಅಂದರು. ನಾವು ಮಾತಾಡ್ತಾ ಬರದಲ್ಲಿ ಹಾಗೆ ಬಂದುಬಿಟ್ಟು ನಮ್ಮ ಸ್ನೇಹಿತರು ಅವ್ರದ್ದು ಹವಾಯಿ ಚಪ್ಪಲಿ ಹಾಕ್ಕೊಂಬಂದಿದ್ರು. ಅಲ್ಲೇ ಬಿಟ್ಟು ಬಂದುಬಿಟ್ವಿ ಮರೆತು. ಅವರು ಮನೆಗೆ ಹೋದ್ರು, ಬೈ ಅಂದ್ವಿ. ನಾವು ಮನೆಗೆ ಹೋದ್ವಿ. ಬೆಳಕರಿತು. ಬೆಳಗಿನ ಜಾವ ಮತ್ತು 6 ಗಂಟೆಗೆ ಎದ್ದ ತಕ್ಷಣ ವಾಕಿಂಗ್ ಅಂತ ಹೊರಡೋದು. ನಾನು ಆ ಕಡೆಯಿಂದ ಬರ್ತಾಯಿದ್ದೆ, ಅವರು ಅವ್ರ ಮನೆ ಕಡೆಯಿಂದ ಬರ್ತಾಯಿದ್ರು. ಬಂದಮೇಲೆ ಏನು ಅಂತಂದ್ರೆ, ಏನಿಲ್ಲ, ನೆನ್ನೆ ರಾತ್ರಿ ಅಷ್ಟೊತ್ತು ಕೂತಿದ್ವಲ್ಲ, ಮರ್ತುಬಿಟ್ಟು ಚಪ್ಪಲಿನ ಅಲ್ಲೇ ಗುರುನಾಥರು ಮನೆ ಬಾಗಿಲಲ್ಲಿ ಬಿಟ್ಟು ಬಂದಿದ್ದೀನಿ. ಹೆಂಗೂ ವಾಕ್ ಹೋಗ್ತಾ ಅಲ್ಲಿ ತನಕ ಹೋಗಿ ಹಾಕ್ಕೊಂಬರೋಣ ಅಂದರು. ಸರಿ ಅಂತ ಇನ್ನೇನು ತಿರ್ಕೊಂಡು ಆ ಕಡೆ ಹೋದ್ವಿ. ಎದುರುಗಡೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಆ ಕಡೆಯಿಂದ ಗುರುನಾಥರು ಬರ್ತಿದ್ದಾರೆ. ಗುರುನಾಥರು ಆ ಕಡೆಯಿಂದ ಒಬ್ಬರೇ ಬರ್ತಿದ್ದಾರೆ. ಬಟ್ಟೆ ಸುತ್ತಿದೆ, ಹಂಗೇನೋ ಇಟ್ಕೊಂಡಿದ್ದಾರೆ. ಆ ಕಡೆಯಿಂದ ಬರ್ತೀವಿ. ಅವ್ರು ಸಾಮಾನ್ಯ ಇಲ್ಲೆಲ್ಲ ಏನೇನಾರು ಇಟ್ಕೊಂಡಿರೋದು, ಯಾವುದೋ ಒಂದು ಪ್ರಸಾದ ಏನಾರು ಯಾರು ಬಂದರೆ ಹಿಂಗೆ ಗಂಟು ತೆಗೆದು ಹಿಂಗೆ ಕೊಡೋರು. ಅದರಲ್ಲಿ ಅವ್ರು ಕೊಟ್ಟಿದ್ದನ್ನ ಪ್ರಸಾದ ಅಂತ ಎಲ್ಲ ಇಸ್ಕೊತಾ ಇದ್ವಿ. ಸೊ ಆ ಥರ ಏನೋ ಇಟ್ಕೊಂಡಿದ್ದಾರೆ ಉಚ್ಕೊಂಡು ಅಂದ್ಕೊಂಡ್ವಿ. ಅಯ್ಯ ಏನ್ರಯ್ಯ ರಾತ್ರಿ ಮಲಗಲಿಲ್ವೇನ್ರಯ್ಯ? ಇಲ್ಲ ಇವರು ಒಳ್ಳೆ ಮಲಗಿದ್ವಿ. ಹಾಂ, ಮತ್ತು ಈ ಕಡೆನೇ ಹೊರಟ್ಬಿಟ್ಟಿದೆ ಸವಾರಿ. ಏನಿಲ್ಲ ಗುರುವೇ, ಪರವಾಗಿಲ್ಲ ಹೇಳಿ. ಅದೇ ಗುರುವೇ, ನೆನ್ನೆ ರಾತ್ರಿ ಲೇಟಾಗಿ ಬರ್ತಾ ಇವರು ಮರೆತು ಚಪ್ಪಲಿ ನಿಮ್ಮನೆ ಹತ್ರ ಬಿಟ್ಟು ಬಂದಿದ್ರು. ಈಗೇನು ನಾವು ನಿಮ್ಮನೆ ಕಡೆಗೆ ಹೊರಟಿದ್ವಿ ಅಂತ. ಹ್ಞೂ ಕಣಯ್ಯ, ನನಗೂ ಅದೇ ಜ್ಞಾಪಕ ಬಂದೆ ಅಂತ ಹೇಳ್ಬಿಟ್ಟು ಹಿಂಗೆ ಕೊಂಕಳಲ್ಲಿ ಬಟ್ಟೆಲಿ ಸುತ್ತ ಹಿಂಗೆ ತೆಗಿತಾರೆ. ಇವ್ರ ಚಪ್ಪಲಿ ಕೈಗಳು. ಅಯ್ಯೋ ಗುರುಗಳೇ, ಎಂಥ ಕೆಲಸ ಮಾಡ್ತೀರಾ? ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಕೆಳಗಾಕಿ. ಅಯ್ಯ ಏನೇ ಕೆಳಗಾಕೋದು? ನಮೋ ನಮಸ್ತೆ ಗುರುಪಾದಕಾಭ್ಯಾಮ ಅಂತ ತೆಗೆದು ಅದನ್ನು ತಲೆ ಮೇಲೆ ಇಟ್ಕೊಂಬಿಟ್ರು. ಸಂಕಟ ಆಗ್ತಿದೆ, ಒಂದು ಕಡೆ ದುಃಖ ಆಗ್ತಿದೆ, ಏನು ಹೇಳಬೇಕು ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಲ್ಲ ಸರದು, ಗುರು ಗುಲಾಮ ಆಗಬೇಕು ಮೊದಲು ಅಂತಾರೆ ಗುರುಗಳು. ಅಯ್ಯೋ ಗುರುಗಳೇ ಕೆಳಗಾಕಿ ಅಂತ ಅವರಿಗೆ ನಿಲ್ಲದಷ್ಟು ಇದಾಗ್ಬಿಡ್ತು. ಈ ಥರ ಆಗ್ಬಿಟ್ರೆ ನೀವು ಎಂಥವ್ರೂ ಗುರುಗಳಿಗೆ ಅವ್ರದ್ದು ನಮ್ಗೆ ಅದು ಬರೋಲ್ಲ. ಈಗ ಒಂದು ಸರಿ ನಮ್ಗೆ ಯಾರು ದೊಡ್ಡವರು ಅಂತ ಒಂದು ಸ್ವಲ್ಪ ಗೌರವ ಕೊಡ್ತಿದ್ದಂಗೆ ನಾವು ಅಟ್ಟಕ್ಕೆ ಹೋಗ್ಬಿಡ್ತೀವಿ. ನಾವು ಕೆಳಗೆ ಬರೋಕ್ಕೆ ತಯಾರೇ ಇರೋಲ್ಲ. ನಮಗಿಂತ ಸಣ್ಣವರೆಲ್ಲ ನಮಗೆ ತಲೆ ಬಾಗಬೇಕು, ನಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಧೋರಣೆ ಬಂದುಬಿಟ್ಟಿರುತ್ತೆ ನಮ್ಮ ಹತ್ರ. ಗುರುಗಳು ಎಷ್ಟು ಎಚ್ಚರಿಕೆ. ಶಿಷ್ಯನ ಪಾದಕೆನೆ ತೆಗೆದು ತಲೆ ಮೇಲೆ ಇಟ್ಕೋತಾರೆ ಅಂದರೆ, ನಾನು ಈ ಥರ ಗುರುದು ಒಂದು ಕಥೆನೂ ಓದಿಲ್ಲ, ಎಲ್ಲೂ ನೋಡಿಲ್ಲ, ಲೈವ್ ಫಸ್ಟ್ ಟೈಮ್ ನೋಡಿದ್ದು. ಆವಾಗ ಅನ್ನಿಸ್ತು ಈ ಗುರುತ್ವ ಎಷ್ಟು ದೊಡ್ಡದು. ಆ ಗುರುತ್ವದ ಹೊಣೆ ಹೊತ್ತಿರ್ತಕ್ಕಂಥ ಮನಸ್ಸು ಅಷ್ಟು ಸ್ವಚ್ಛ ನಿರ್ಮಲ ಆಗಿರಬೇಕು. ಡೌನ್ ಟು ಅರ್ತ್ ಅಂತಾರಲ್ಲ, ಹಾಗಿರಬೇಕು ಸರ್. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.